ನಮಸ್ತೆ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲಿಂಗಗಳು ಅದಷ್ಟೇ ಅಲ್ಲ, ನಾಮಪದಗಳು, ಸರ್ವನಾಮಗಳು, ಅವುಗಳ ಬಗ್ಗೆ 9 ಸರ್ವನಾಮಗಳ ಓಕೆ ಸೊ ಮಾಡ್ತಾ ಇದ್ದೀವಿ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಅರ್ಥ ಆಗುತ್ತೆ. ಆದರ್ಶ ಕಮಿಂಗ್ 22ನೇ ತಾರೀಕು ನಡೆಯುವಂತಹ ಆದರ್ಶ ಎಕ್ಸಾಮಿಗೆ ಇದು ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಯು ಲಾಟ್ ಆಫ್ ಹೆಲ್ಪ್. ಓಕೆ, ಹಾಗಾಗಿ ವಿಡಿಯೋನ ಪರಿಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಓಕೆ. ಇದಕ್ಕಿಂತ ಮುಂಚೆ ಸ್ವರಗಳಿರ್ಬೋದು, ವ್ಯಂಜನಗಳಿರ್ಬೋದು, ಹಾಗೆ ಕನ್ನಡ ಸಂಧಿಗಳಿರ್ಬೋದು, ಸಂಸ್ಕೃತ ಸಂಧಿಗಳಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳಿದೆ, ನೀವು ನೋಡಬಹುದು ನಮ್ಮ ಚಾನಲ್ನಲ್ಲಿ ಅಂತ ಹೇಳ್ತಾ, ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ. ಲಿಂಗಗಳು ನೋಡಿ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಓಕೆ, ಲಿಂಗಗಳು ಅಂತಂದರೆ ಲಕ್ಷಣ ಅಥವಾ ಗುರುತನ್ನು ಹೇಳುವಂತಹ, ಸೂಚಿಸುವಂತಹ ಪದಗಳಿಗೆ ನಾವು ಲಿಂಗಗಳು ಅಂತ ಕರಿತೇವೆ. ಓಕೆ, ಸೊ ಈ ಲಿಂಗಗಳಲ್ಲಿ 3 ಭಾಗಗಳನ್ನಾಗಿ ಮಾಡ್ತೇವೆ. ಒಂದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕ ಲಿಂಗ ಅಂತ. ಗಂಡು ಎಂಬ ಅರ್ಥವನ್ನು ಸೂಚಿಸುವಂತಹ ಎಲ್ಲ ಶಬ್ದಗಳು ಪುಲ್ಲಿಂಗಕ್ಕೆ ಬರುತ್ತೆ. ಉದಾಹರಣೆಗೆ ಶ್ರೀನಿವಾಸ, ಚಿಕ್ಕಪ್ಪ, ಸಚಿವ, ತಂದೆ, ಶಕ್ತಿವಂತ, ಮುದುಕ, ಶಿವ, ರಾಜ, ಸಂತ, ಶರಣ, ಕವಿ, ಜಟ್ಟಿ, ನಾಯಕ, ಸಹೋದರ ಇತ್ಯಾದಿ. ಓಕೆ, ಇನ್ನು ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವಂತಹ ಎಲ್ಲ ಶಬ್ದಗಳಿಗೂ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಉದಾಹರಣೆಗೆ ಸಿಂಧು, ಮಮತಾ, ಸಹೋದರಿ, ತಂಗಿ, ಅತ್ತೆ, ಚೆಲುವೆ, ಹೆಂಡತಿ, ಅಜ್ಜಿ, ಮುದುಕಿ, ವಿದೂಷಿ, ಅರಸಿ, ದೊಡ್ಡಮ್ಮ, ಚಿಕ್ಕಮ್ಮ, ಮಗಳು ಇತ್ಯಾದಿ ಅಂತ. ಓಕೆನಾ, ಸೊ ಇಲ್ಲಿ ನೋಡಿ, ಲೇಖಕ, ಲೇಖಕಿ, ಓಕೆ, ಈ ಸಚಿವ, ಸಚಿವೆ, ಸಹೋದರ, ಸಹೋದರಿ, ಚಿಕ್ಕಪ್ಪ, ಚಿಕ್ಕಮ್ಮ. ಸೊ ಇಲ್ಲಿ ನೀವು ಗುರುತಿಸ್ಬೇಕು ಈ ಥರ ಲಿಂಗವಚನ ಮತ್ತು ಲಿಂಗವಚನ ಮತ್ತು ಲಿಂಗಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗನ ನೀವು ಈ ಥರ ಗುರುತಿಸ್ಬೇಕಾಗತ್ತೆ. ಓಕೆ, ಬಹಳ ಇಂಪಾರ್ಟೆಂಟ್ ಇದು, ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಜಟ್ಟಿ ಅಂತ ಬಂದಾಗ ನೋಡಿ, ಅದು ಓಕೆ ಕುಸ್ತಿ ಆಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಕವಿ, ಕವಯಿತ್ರಿ ಆಗುತ್ತೆ ಸ್ತ್ರೀಲಿಂಗಕ್ಕೆ. ಸಹೋದರ, ಸಹೋದರಿ ಪುಲ್ಲಿಂಗ, ಸ್ತ್ರೀಲಿಂಗ. ಓಕೆ, ರಾಜ ಪುಲ್ಲಿಂಗ ಆದರೆ ರಾಣಿ ಸ್ತ್ರೀಲಿಂಗ ಆಗುತ್ತೆ. ಓಕೆ, ಸೊ ಈ ಥರ ಪುಲ್ಲಿಂಗ, ಸ್ತ್ರೀಲಿಂಗ. ಇನ್ನು ನಪುಂಸಕ ಲಿಂಗ ಒಂದು ಭಾಗ ಇದೆ. ಓಕೆ, ನಪುಂಸಕ ಲಿಂಗ ಅಂತ 3ನೇ ಭಾಗ ಮಾಡ್ತಾರೆ. ಯಾವ ಶಬ್ದಗಳು ನಿರ್ದಿಷ್ಟವಾಗಿ ಯಾವ ಶಬ್ದಗಳು ನಿರ್ದಿಷ್ಟವಾಗಿ ಗಂಡು ಅಥವಾ ಹೆಣ್ಣು ಎಂದು ಸೂಚಿಸುವುದಿಲ್ಲವೋ ಅಂತಹ ಶಬ್ದಗಳನ್ನು ನಾವು ನಪುಂಸಕ ಲಿಂಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಲ್ಲು, ಮಣ್ಣು, ಪುಸ್ತಕ, ಜಿಂಕೆ, ಜನ, ಹೊಳೆ, ಸಮುದ್ರ, ಎತ್ತು, ನೆಲ, ಮನೆ, ಗದ್ದೆ, ತೋಟ, ನರಿ, ನಾಯಿ, ಮೋಡ, ಬಂಗಾರ, ಹಸು, ಕೋಳಿ, ಮರ ಇತ್ಯಾದಿ. ಇಲ್ಲಿ ನೋಡಿ, ಎತ್ತು ಅಂತಂದಾಗ ಅದು ಗಂಡು ಅಂತ ಅರ್ಥ ಆಗುತ್ತೆ, ಹಸು ಅಂತಂದಾಗ ಅದು ಆಕಳ ಅಂತ ಆಗುತ್ತೆ. ಬಟ್ ಒಂದು ನೆನಪಿಟ್ಕೊಳ್ಳಿ, ಏನು ಗೊತ್ತಾ, ಎಲ್ಲ ಪ್ರಾಣಿಗಳು ಹೆಣ್ಣಾಗಿರಲಿ ಗಂಡಾಗಿರಲಿ ಕನ್ನಡ ವ್ಯಾಕರಣದಲ್ಲಿ ಅವುಗಳನ್ನು ನಾವು ನಪುಂಸಕ ಲಿಂಗಗಳೇ ಅಂತ ಗುರುತಿಸ್ತೇವೆ. ಇದು ಬಹಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ಲೀಸ್ ಕೀಪ್ ದಿಸ್ ಪಾಯಿಂಟ್ ನಾಟ್ ಓನ್ಲಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಸ್ ವೆಲ್ ಆಸ್ ಇನ್ ಯುವರ್ ಮೈಂಡ್ ಆಲ್ಸೋ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕನ್ನಡ ಗ್ರಾಮರ್ದಲ್ಲಿ ಎಲ್ಲ ಪ್ರಾಣಿಗಳು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಓಕೆ, ಎಲ್ಲ ಪ್ರಾಣಿಗಳನ್ನು ಏನಿದೆ ನಪುಂಸಕ ಲಿಂಗಕ್ಕೇನೆ ನಾವು ಸೇರಿಸ್ತೀವಿ. ಹಾಗಾಗಿ ಅವತ್ತು ನಿಮಗೆ ಎಕ್ಸಾಮಲ್ಲಿ ಏನಾದರೂ ಯಾವುದಾದ್ರೂ ಪ್ರಾಣಿಗಳ ಹೆಸರು, ಪಕ್ಷಿಗಳ ಹೆಸರು ಕೊಟ್ಟಿದ್ರೆ ಡೋಂಟ್ ಹ್ಯಾವ್ ಕನ್ಫ್ಯೂಸಸ್. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಅದನ್ನು ಯೋಚನೆ ಮಾಡದೆ ನಪುಂಸಕ ಲಿಂಗ ಅಂತ ಗುರುತಿಸ್ಬೇಡಿ. ಓಕೆನಾ, ಬಿಕಾಸ್ ದ್ಯಾಟ್ ಅದು ಕನ್ನಡದ ಗ್ರಾಮರ್ ರೂಲ್ಸ್ ಇದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ ವಾಟ್ ಐ ಆಮ್ ಸೈಯಿಂಗ್ ನೌ. ಇನ್ನು ನೆಕ್ಸ್ಟ್ ನೋಡಿ, ನಾಮಪದಗಳು ಹಾಗೂ ಅವುಗಳ ವಿಧಗಳು ಇದೆ. ಓಕೆ,
ಸ್ವರೂಪದ ಹಿನ್ನೆಲೆಯಲ್ಲಿ ನಾಮಪದಗಳನ್ನು ನಾವು 9 ಭಾಗಗಳನ್ನಾಗಿ ಕನ್ನಡ ವ್ಯಾಕರಣದಲ್ಲಿ ವಿಂಗಡಿಸ್ತೀವಿ. ಓಕೆ, ಅವುಗಳ ಸ್ವರೂಪ ಅಂದರೆ ಅವುಗಳ ಗುಣ ಇರ್ಬೋದು, ಲಕ್ಷಣ ಇರ್ಬೋದು, ವಿಶೇಷತೆ ಇರ್ಬೋದು, ಅವುಗಳ ಗಾತ್ರ ಆಕಾರದಲ್ಲಿರ್ಬೋದು, ಇವುಗಳೆಲ್ಲದರ ಆಧಾರದ ಮೇಲೆ 9 ಭಾಗಗಳನ್ನಾಗಿ ನಾಮಪದಗಳನ್ನ ವಿಂಗಡಿಸ್ತಾರೆ. ಸೊ ಅದರಲ್ಲಿ ಯಾವ್ಯಾವ್ದು ನೋಡಿ, 9 ವಸ್ತುವಾಚಕ ನಾಮಪದ, ಗುಣವಾಚಕ ಅಥವಾ ವಿಶೇಷಣ ನಾಮಪದ, ಸಂಖ್ಯಾವಾಚಕ ನಾಮಪದಗಳು, ಸಂಖ್ಯೇಯ ವಾಚಕ ನಾಮಪದಗಳು, ಪರಿಮಾಣವಾಚಕ ನಾಮಪದಗಳು, ಪ್ರಕಾರವಾಚಕ ನಾಮಪದಗಳು, ದಿಗ್ವಾಚಕ ನಾಮಪದಗಳು, ಭಾವಸೂಚಕ ನಾಮಪದಗಳು, ಸರ್ವನಾಮಗಳು. ನೋಡಿ, ನಿಮಗೆ ನಾಮಪದಗಳು ಅಂತ ಗೊತ್ತಿದೆ, ಪ್ರಕೃತಿ ನಾಮಪದಗಳು ಕೂಡ ಗೊತ್ತಿದೆ. ಪ್ರಕೃತಿ, ಭಾವ, ತದ್ದಿತಾಂತ, ಕೃದಂತಗಳು, ನಿಮಗೆ ಅವ್ಯಯಗಳು, ಪ್ರತ್ಯಯಗಳು ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್. ಮುರಾರ್ಜಿ, ನವೋದಯ, ಆದರ್ಶ, ಸೈನಿಕ್ ಶಾಲೆದಿರ್ಬೋದು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಗ್ರಾಮರು. ಓಕೆ, ಈಸಿ ಇದೆ ಗ್ರಾಮರು, ಏನು ಕನ್ಫ್ಯೂಸಸ್ ಎಲ್ಲ, ಬಹಳ ಈಸಿ ಇದೆ, ಸುಲಭವಾಗಿದೆ. ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಓಕೆ, ಮತ್ತೇನೂ ಇಲ್ಲ. ಓಕೆ, ಬಿಕಾಸ್ ದ್ಯಾಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅಂತ ಹೇಳ್ತಾ, ಓಕೆ, ಈಗ ಈ ಒಂದೊಂದು ವಾಚಕಗಳನ್ನ, ಓಕೆ, ಅಂದರೆ ಈ ನಾಮಪದಗಳನ್ನು ಏನು ವಿಭಾಗಗಳನ್ನಾಗಿ ಮಾಡಿದ್ದಾರಲ್ವ, ಸೊ ಇದೆಲ್ಲವನ್ನು ಈಗ ನಾವು ಒಂದೊಂದನ್ನಾಗಿ ವಿಭಾಗಿಸ್ತೀವಿ. ಓಕೆ, ಒಂದೊಂದನ್ನಾಗಿ ನೋಡೋಣ. 9 ಭಾಗಗಳಿದೆ. ಓಕೆ, ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ಎಜುಕೇಷನ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಓಕೆ, ಅದರಲ್ಲೂ ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಸೊ ನೋಡಿ, ಇವಾಗ ವಸ್ತುವಾಚಕ ನಾಮಪದಗಳು. ಫಸ್ಟ್ ಒನ್ನು ವಸ್ತುವಾಚಕ ನಾಮಪದಗಳು ಅಂತಂದರೆ ಯಾವುದೇ ವಸ್ತು ಆಗಲಿ, ಪ್ರಾಣಿ ಆಗಲಿ, ಅವುಗಳನ್ನ ವ್ಯಕ್ತಿಗಳನ್ನಾಗಲಿ ಹಾಗೂ ಅವು ಸ್ಥಳಗಳನ್ನಾಗಲಿ ಗುರುತಿಸುವಂತಹ ಹೆಸರುಗಳು, ಅವು ವಸ್ತುವಾಚಕ ನಾಮಪದಗಳು. ಹೌದು, ವ್ಯಕ್ತಿನೂ ಅದರಲ್ಲೇ ಬರ್ತದೆ. ಓಕೆ, ಉದಾಹರಣೆಗೆ ರಾಮ, ಗೋಪಿ. ವಸ್ತು ಅಂದರೆ ಅದರಲ್ಲಿ ಜೀವ ಇರುವಂತಹ ವಸ್ತುಗಳು, ನಿರ್ಜೀವ ಸಜೀವ ವಸ್ತುಗಳು ನಾವು ಅಂತೀವಿ ಅಲ್ವಾ. ನೋಡಿ, ರಾಮ, ಗೋಪಿ, ಲಕ್ಷ್ಮಣ, ಸೀತೆ, ಅಹಲ್ಯ, ಸಿಂಹ, ಹುಲಿ, ದೇವಾಲಯ, ನದಿ, ಕೊಳ್ಳ, ಕಾವೇರಿ, ಜಲ, ನೆಲ, ಮನೆ, ಬೆಟ್ಟ, ಹಣ್ಣು, ಹೂವು ಇತ್ಯಾದಿ. ಇದೆಲ್ಲ ನೋಡಿ ವಸ್ತುವಾಚಕ ನಾಮಪದಗಳು. ಇದರಲ್ಲಿ ಪ್ರಾಣಿ, ಮನುಷ್ಯ, ಪಕ್ಷಿ, ಸ್ಥಳಗಳ ಹೆಸರು, ಪ್ರಾಣಿಗಳ ಹೆಸರು ಎಲ್ಲ ಬಂತು ಅಲ್ವಾ. ಟೋಟಲ್ ಆಗಿ ವಸ್ತುವಾಚಕ ನಾಮಪದಗಳು ಅಂತ ಹೇಳ್ತೇವೆ. ಸೊ ಇವುಗಳನ್ನು ಮತ್ತೆ 3 ಭಾಗಗಳನ್ನಾಗಿ ವಿಭಾಗಿಸ್ತಾರೆ, ಗೊತ್ತಿರಲಿ. ಅಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ ಇದರಲ್ಲಿ ಮತ್ತೆ 3 ಡಿವೈಡೆಡ್ ಮಾಡ್ತಾರೆ. ರೂಢನಾಮ ಅಂತಂದರೆ ನೋಡಿ, ಮೊದಲಿಂದೂ ಬಂದಂತಹ ಹೆಸರುಗಳನ್ನ ನಾವು ರೂಢನಾಮ ಅಂತ ಹೇಳ್ತೇವೆ. ಅಂಕಿತನಾಮ ಅಂತಂದರೆ ಇಟ್ಟಂತಹ ಹೆಸರುಗಳಿಗೆ ಅಂಕಿತನಾಮ ಅಂತ ಹೇಳ್ತೀವಿ. ಓಕೆ, ಅಂದರೆ ಗುರುತಿಗೋಸ್ಕರ ಇಟ್ಟಿರುವಂತಹ ಹೆಸರುಗಳು. ಇನ್ನು ಅನ್ವರ್ಥನಾಮ ಅಂತಂದರೆ ನೋಡಿ, ಈಗ ಫಸ್ಟ್ ನಾವು ಇದೆರಡನ್ನು ತಿಳ್ಕೊಳ್ಳೋಣ. ರೂಢನಾಮ, ಅಂಕಿತನಾಮ. ನೋಡಿ, ಫಸ್ಟ್ ಒಂದು ರೂಢನಾಮದ ಬಗ್ಗೆ ನೋಡೋಣ. ರೂಢನಾಮ ಅಂತಂದರೆ ರೂಢಿ ಪದದಲ್ಲೇ ಇದೆ. ರೂಢಿ, ದ್ಯಾಟ್ ಮೀನ್ಸ್ ಮೊದಲಿಂದಲೂ ಬಂದಿರತಕ್ಕಂತಹ ಪದಗಳು. ಅದು ಈಗಲೂ ಅದೇ ಹೆಸರಿದೆ, ಮುಂದೆ ಕೂಡ ಅದೇ ಹೆಸರುಗಳೇ ಇರುತ್ತೆ. ದೇರ್ ಇಸ್ ನೋ ಚೇಂಜಸ್, ಬದಲಾವಣೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನದಿಗೆ ನದಿನೇ ಅಂತ ಹೇಳ್ತೀವಿ, ಬಾವಿ ಅಂತ ಹೇಳ್ತೀವ ನಾವು, ಹೇಳೋಕ್ಕಾಗಲ್ಲ ಅಲ್ವಾ. ಬಾವಿಗೆ ನಾವು ಹಳ್ಳ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹಾಗೆ ಅವುಗಳ ರೂಢಿಯಿಂದ ಬಂದಂತಹ ಹೆಸರುಗಳು, ರಸ್ತೆಗಳಿರ್ಬೋದು, ಬಂಡಿ ಇರ್ಬೋದು, ಚಕ್ಕಡಿ ಇರ್ಬೋದು, ಈ ಥರ ರೂಢಿ ಮೊದಲಿಂದಲೂ ಬಂದಿರತಕ್ಕಂತಹ ಹೆಸರುಗಳು. ನೋಡಿ, ಶಿಕ್ಷಕರಿಗೆ ಶಿಕ್ಷಕರು ಅಂತ ಕರೀತಾರೆ, ಗುರುಗಳು ಅಂತಲೇ ಕರೀತಾರೆ ಮೊದಲಿಂದಲೂ, ಇನ್ನು ಮುಂದೆನೂ ಹಾಗೆ ಕರೀತಾರೆ, ಚೇಂಜ್ ಆಗಲ್ಲ ಅಲ್ವಾ, ಆ ಥರ. ಸೊ ನೋಡಿ, ಅದೇ ಹೇಳ್ತಾ ಇರೋದು, ರೂಢಿಯಿಂದ ಬಂದಂತಹ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಮೊದಲಿಂದಲೂ ಇದು ಅದೇ ಥರನೇ ಇರುತ್ತೆ, ಮುಂದೆ ಕೂಡ ಇದು ಯಾವುದೇ ರೀತಿ ಬದಲಾವಣೆ ಆಗಲ್ಲ ಈ ಪದಗಳಲ್ಲಿ. ಓಕೆ,
ಎಕ್ಸಾಂಪಲ್ ನೋಡಿ, ಪುಸ್ತಕ, ಪರ್ವತ, ಕಾಡು, ನದಿ, ಶಿಕ್ಷಕ, ಕೆರೆ, ಹಳ್ಳ, ಹಸು, ಮುದುಕ, ಮಕ್ಕಳು, ಶಾಲೆ, ಪಟ್ಟಣ, ಊರು, ಹುಡುಗ, ಹುಡುಗಿ, ಬೆಟ್ಟ, ನಗರ, ಗಿಡ, ಹಳ್ಳ, ಕೊಳ್ಳ, ಎಲೆ, ಮನೆ, ದೇವಸ್ಥಾನ, ರಾಜ, ಜನರು, ಮನುಷ್ಯ, ದೇಶ, ಪಟ್ಟಣ, ಹೊಳೆ, ಮರ, ಬಳ್ಳಿ ಇತ್ಯಾದಿ ಇದೇ ಥರ ವಸ್ತುಗಳು ಬರುತ್ತೆ ನೋಡಿ. ಇದು ರೂಢಿಯಿಂದನೂ ಇದೆ. ಪರ್ವತಕ್ಕೆ ಪರ್ವತಗಳಂತಾನೆ ಕರೀತಾರೆ. ಗಿಡ ಮರ ಅಂತ ಕರೀತಾರ? ಇಲ್ಲ. ಗಿಡಗಳಿಗೆ ಗಿಡಗಳಂತಾರೆ, ಎಲೆಗಳಿಗೆ ಎಲೆಗಳು ಅಂತಾನೆ ಕರೀತಾರೆ. ಹಣ್ಣು ಕಾಯಿಗಳಿರ್ಬೋದು ಅಲ್ವಾ ನೋಡಿ. ಶಿಕ್ಷಕ ಇರ್ಬೋದು, ನದಿ ಇರ್ಬೋದು, ಹುಡುಗ ಹುಡುಗಿ ನೋಡಿ ಅಲ್ಲಿ ಹುಡುಗ ಹುಡುಗಿ ಅಲ್ಲಿ ಅದು ಉಲ್ಟಾ ಆಗಲ್ಲ ಅಲ್ವಾ. ಸೊ ಬೆಟ್ಟ, ನಗರಗಳಿರ್ಬೋದು, ಗಿಡ ಇರ್ಬೋದು, ಮಕ್ಕಳು ನೋಡಿ, ಮಕ್ಕಳು ಮೊದಲಿಂದೂ ಮಕ್ಕಳು ಅಂತಿದ್ರು, ಈಗಲೂ ಮಕ್ಕಳು ಅಂತಾನೆ ಕರಿತೀವಿ, ಮುಂದೆ ಕೂಡ ಕಿಡ್ಸ್ ಅಂತಾನೆ ಕರಿತೀವಿ. ಶಾಲೆಗೆ ಶಾಲೆನೇ ಅಂತ ಕರಿತೀವಿ ನಾವು, ಸಮುದಾಯ ಭವನ ಅಂತ ಕರಿತೀವ? ಇಲ್ಲ. ಸೊ ಈ ಥರ ಎಲ್ಲ ಇವು ಸಾರ್ವಜನಿಕ ಆಸ್ತಿಗಳೇನು ಇದೆಯಲ್ಲ, ಸೊ ಅದೆಲ್ಲ ಹೆಸರುಗಳು ಕೂಡ ರೂಢನಾಮದಲ್ಲೇ ಬರ್ತದೆ. ಓಕೆನಾ? ಅಲ್ಲಿ ಯಾವುದೇ ಚೇಂಜಸ್ಗಳು ಆಗಲ್ಲ, ಇದು ಗೊತ್ತಿರಲಿ. ಅಂದರೆ ಇಲ್ಲಿ ರೂಢನಾಮ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು. ಅಂಕಿತ ನಾಮ ಅಂದರೆ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳನ್ನ ಅಂಕಿತ ನಾಮ ಅಂತ ಕರಿತೀವಿ. ಹೌದು. ಓಕೆ. ಫಾರ್ ಎಕ್ಸಾಂಪಲ್ ಬೋರಣ್ಣ, ರಮೇಶ, ಹಿಮಾಲಯ, ಪರ್ವತ್, ಭಾರತ, ಗಂಗಾ, ಮಂಡ್ಯ, ಬೆಂಗಳೂರು, ಬ್ರಹ್ಮಪುತ್ರ, ಚಾಮುಂಡಿ ಬೆಟ್ಟ, ರಾಮು ನೋಡಿ, ಕಾವೇರಿ ಇರ್ಬೋದು, ಎಕ್ಸೆಟ್ರಾ ಈ ಥರ ಹೆಸರುಗಳು ವ್ಯವಹಾರಕ್ಕೋಸ್ಕರ ಅಥವಾ ಗುರುತಿಗೋಸ್ಕರ ಇಟ್ಟಂತಹ ಹೆಸರುಗಳನ್ನ ನಾವು ಅಂಕಿತ ನಾಮ ಅಂತೀವಿ ನೋಡಿ. ಪರ್ವತ ಅಂತಂದರೆ ಅದರಲ್ಲಿ ಎಲ್ಲ ಪರ್ವತಗಳು ಬಂತು. ಹಿಮಾಲಯ ಪರ್ವತಗಳಿರ್ಬೋದು ಅಥವಾ ನಿತ್ಯ ಹರಿದ್ವರ್ಣದ ಅದು ಎಲ್ಲ ಪರ್ವತಗಳಲ್ವ. ದೊಡ್ಡ ದೊಡ್ಡ ಬೆಟ್ಟಗಳಿರುತ್ತದೆ, ಕಾಡುಗಳಿರುತ್ತೆ, ಸಾಕಷ್ಟು ಕಡೆ ಘಾಟ್ ಸೆಕ್ಷನ್ಸ್ಗಳಿರುತ್ತೆ, ಅದು ಬೆಟ್ಟಗಳೇ ಅಲ್ವಾ, ಪರ್ವತಗಳೇ ಅಲ್ವಾ. ಸಹ್ಯಾದ್ರಿ ಬೆಟ್ಟಗಳಿರುತ್ತೆ, ಅದು ಪರ್ವತಗಳಲ್ಲೇ ಬರುತ್ತೆ. ಬೇರೆ ಬೇರೆ ಅದು ಹಿಮಾಲಯ ಬೆಟ್ಟಗಳು, ಅದರಲ್ಲೂ ಎಷ್ಟೊಂದಿದೆ ಪರ್ವತಗಳಲ್ಲಿ, ಸಾಕಷ್ಟು. ಮತ್ತು ಪರ್ವತಗಳು ಅಂತ ಬಂದಾಗ ಮತ್ತು ಅವುಗಳಲ್ಲಿ ಹೆಸರು ಗುರುತಿಸಿ ಹೇಳ್ತೀವಲ್ಲ, ಅದು ಅಂಕಿತ ನಾಮಕ್ಕೆ ಬರುತ್ತೆ. ಪರ್ವತ ಅಂತ ಅನ್ನೋ ಪದ ರೂಢನಾಮಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನದಿ ಅನ್ನುವಂಥದ್ದು ಅಂಕಿತ ನಾಮಕ್ಕೆ ರೂಢನಾಮ. ನದಿ ಅನ್ನೋದು ರೂಢನಾಮ. ಅದರಲ್ಲಿ ಕಾವೇರಿ ನದಿ, ಬ್ರಹ್ಮಪುತ್ರ ನದಿ, ಗಂಗಾ ನದಿ, ಯಮುನಾ ನದಿ, ಸಿಂಧೂ ನದಿ, ಕಾವೇರಿ ನದಿ, ಸರಸ್ವತಿ ನದಿ, ಯಮುನಾ ನದಿ ಅಂತ ಬಂದರೆ ಅದು ಅಂಕಿತ ನಾಮಕ್ಕೆ ಬರ್ತದೆ. ಅಂದರೆ ಈ ನದಿ ಹೆಸರು ಕೃಷ್ಣ ನದಿ, ಈ ನದಿ ಭೀಮಾ ನದಿ, ಇದು ಕಾಳಿ ನದಿ ಅಂತ ಗುರುತಿಗೋಸ್ಕರ ಇಟ್ಟಂತಹ ಹೆಸರುಗಳದು, ಅದು ಅಂಕಿತ ನಾಮಕ್ಕೆ ಬರುತ್ತೆ. ನದಿ ಅಂತ ಬಂದರೆ ಅದು ರೂಢನಾಮಕ್ಕೆ ಬರುತ್ತೆ. ಓಕೆನಾ? ಇನ್ನು ಅನ್ವರ್ಥನಾಮ ಅಂತಂದರೆ ನೋಡಿ, ಅನ್ವರ್ಥನಾಮಗಳು ಅಂದರೆ ರೂಪ, ಗುಣ, ವೃತ್ತಿ, ಸ್ವಭಾವದಿಂದ ವಿಶೇಷವಾದ ಅರ್ಥಕ್ಕೆ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ ಅಲ್ವಾ. ಇನ್ನು ನೋಡಿ ವಿದ್ವಾಂಸ, ಎಕ್ಸಾಂಪಲ್ಗೆ ವಿದ್ವಾಂಸ, ವ್ಯಾಪಾರಿ, ರೋಗಿ, ಪೂಜಾರಿ, ಕುಂಬಾರ, ದಾನಿ, ಕುಂಟ, ಶಿಕ್ಷಕ, ವಕೀಲ, ಮಂತ್ರಿ ಇರ್ಬೋದು, ಗಿಡ್ಡ, ಉದ್ದ, ಚಮ್ಮಾರ, ಮೂಗ, ಪೆದ್ದ, ಪ್ರಧಾನಿ, ಹೆಳವ, ಯೋಗಿ, ಅಭಿಮಾನಿ, ಪಂಡಿತ, ರಾಷ್ಟ್ರಪತಿ, ಜಿಪುಣ, ಸಾಧು, ಕುರುಡ, ಕಿವುಡ, ಈ ಥರ ಬೇರೆ ಬೇರೆ ಹೆಸರುಗಳು ಬರ್ತದೆ. ಓಕೆ. ಸೊ ನೋಡಿ, ವಿದ್ವಾಂಸ ಇರ್ಬೋದು, ವ್ಯಾಪಾರಿಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು ನೋಡಿ, ಅವ್ರಿಗೆ ಸಪ್ರೇಟಾಗಿ ಒಂದೊಂದು ಹೆಸರು ಇರುತ್ತೆ, ಅವ್ರ ಮನೆಯಲ್ಲಿ ಹೆಸರಿಟ್ಟಿರ್ತಾರೆ ಅಲ್ವಾ. ಅದು ಅಂಕಿತ ನಾಮ. ಆದರೆ ಅವ್ರು ಮಾಡೋ ವೃತ್ತಿಗೆ ಅನುಗುಣವಾಗಿ ಅವ್ರಿಗೆ ಒಂದು ಹೆಸರು ಗುರುತಿಸ್ತೀವಿ ನಾವು. ಇವರು ಟೀಚರು, ಇವರು ಸರು, ಇವರು ಡಾಕ್ಟರ್ಗಳು, ಇವರು ಇಂಜಿನಿಯರ್ಗಳು, ಇವರು ಚಮ್ಮಾರರು, ಇವರು ಕುಂಬಾರರು, ಇವರು ಬಡಿಗ್ಯಾರು, ಇವರು ಪತ್ತಾರು ಅಂತ ಈ ಥರ ಅವ್ರು ಮಾಡೋ ಗುಣ, ಸ್ವಭಾವ ಅಥವಾ ಅವರ ವೃತ್ತಿಗೆ ಅನುಗುಣವಾಗಿ ಅಥವಾ ಅವರಲ್ಲಿ ಏನು ವಿಶೇಷತೆ ಇದೆ, ಯಾವ ಕೆಲಸವನ್ನು ಮಾಡ್ತಾರೆ, ಅದರ ವಿಶೇಷತೆ ಮೇಲೆ ನಾವು ಅವರಿಗೆ ಗುರುತಿಸ್ತೀವಿ. ಆ ಥರದ ಪದಗಳನ್ನು ಅನ್ವರ್ಥನಾಮ ಅಂತ ಕರೀತಾರೆ. ಓಕೆ. ಗೊತ್ತಿರಲಿ. ವಿಡಿಯೋನ ಪಾಸ್ ಮಾಡಿ ನೋಡಿ ಅಥವಾ ಪದೇ ಪದೇ ನೋಡಿ, ಅಂದಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗ್ತದೆ ಅಂತ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಿಮಗೆ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಗುಣವಾಚಕ ಅಥವಾ ವಿಶೇಷಣ ಅಂತ ಸೆಕೆಂಡ್ ಒನ್ ನೋಡಿ. ಓಕೆ. ಗುಣವಾಚಕ ಅಥವಾ ವಿಶೇಷಣ ನಾಮಪದಗಳು ಅಂತಂದರೆ ವಸ್ತು, ಪ್ರಾಣಿ, ವ್ಯಕ್ತಿಗಳ ಗುಣ, ಸ್ವಭಾವ ಅಥವಾ ರೀತಿಯನ್ನು ವರ್ಣಿಸುವಂತಹ ಪದಗಳು, ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದು. ಓಕೆ. ಸೊ ಫಾರ್ ಎಕ್ಸಾಂಪಲ್ ಸುಂದರ ಅಥವಾ ಹೊಸದು, ಹಿಂದೂ,
ಬಿಳಿದು, ಕರಿಯ, ಕೆಂಪು, ಚಿಕ್ಕ, ಹಳೆಯ, ಭವ್ಯವಾದ, ಹೊಸದು ಅಥವಾ ಒಳ್ಳೆಯ, ಕಿರಿಯ, ವಿಶಾಲ, ಕನಿಷ್ಠ, ದೊಡ್ಡ, ಚಿಕ್ಕ, ಮತ್ತು ಸಿಹಿ ಇರ್ಬೋದು, ಕಹಿ ಇರ್ಬೋದು, ಕೆಂಪು, ಖ್ಯಾತ, ಶ್ರೇಷ್ಠ, ಬಾಣ, ಈ ಥರ ಎಲ್ಲ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು. ಓಕೆ, ಗುಣವಾಚಕ ಅಥವಾ ವಿಶೇಷಣ. ಓಕೆನಾ, ಈ ಥರ ಪದಗಳು. ಈಗ ನೋಡಿ, ಗುಣ ಅಥವಾ ವಿಶೇಷಣ ಅಂತಂದರೆ ಅದು ಪ್ರಾಣಿ ಇರ್ಬೋದು, ವಸ್ತು ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವುಗಳ ಗುಣ ಸ್ವಭಾವವನ್ನು ವರ್ಣನೆ ಮಾಡುವಂಥದ್ದು. ಅವುಗಳಿಗೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳಿಗೆ ಅನ್ವರ್ಥನಾಮ ಅಂತೀವಿ. ಬಟ್ ಅದೇ ಗುಣ ಸ್ವಭಾವಗಳನ್ನು ವರ್ಣಿಸುವಂತಹ ಹೆಸರುಗಳಿಗೆ ನಾವು ಗುಣವಾಚಕ ಅಥವಾ ವಿಶೇಷಣ ವಾಚಕ ನಾಮಪದಗಳು ಅಂತ ಕರಿತೀವಿ ಅಲ್ವಾ. ಯಾವುದೋ ಒಂದು ಸುಂದರವಾದ ಕಟ್ಟಡ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಭವ್ಯವಾಗಿದೆ ಅಲ್ವಾ, ಎಷ್ಟು ವಿಶಾಲವಾಗಿದೆ ಅಲ್ವಾ ಅಂತ ಅಂದರೆ ಅದ್ರ ವರ್ಣನೆಯನ್ನು ಮಾಡ್ತೀವಿ ಅಲ್ವಾ. ಆ ಥರ. ಈಗ ಯಾರೋ ಒಬ್ಬರು ಒಂದು ಪೇಂಟಿಂಗ್ ಮಾಡಿದ್ದಾರೆ ಅಂದರೆ ಅದನ್ನು ನಾವು ವರ್ಣನೆ ಮಾಡ್ತೀವಿ, ಅದು ಯಾವ ಥರ ಇದೆ ಅಂತ. ವರ್ಣನೆ ಮಾಡಲಿಕ್ಕೆ ಬಳಸುವಂತಹ ಆ ಪದಗಳಿದೆಯಲ್ಲ, ಆ ಪದಗಳನ್ನೇ ಗುಣವಾಚಕ ಅಥವಾ ವಿಶೇಷಣ ಅಂತ ನಾವು ಕರಿತೀವಿ ಕನ್ನಡ ಗ್ರಾಮರ್ನಲ್ಲಿ. ಓಕೆ, ಅದು ದೊಡ್ಡದಾಗಿರ್ಬೋದು, ನದಿ ಎಷ್ಟು ವಿಶಾಲವಾಗಿದೆ ಅಲ್ವಾ ಅಂತ ಈ ಥರ ಹೇಳುವಂಥದ್ದು. ಓಕೆ, ಈ ಥರ ಅದರಲ್ಲಿ ನದಿ ಅಂದರೆ ತುಂಬ ಅಗಾಲವಾಗಿ ಇರ್ತಕ್ಕಂತಹ ನದಿಗಳು ಅಥವಾ ಸಮುದ್ರ ಇರ್ಬೋದು. ನೋಡಿದಾಗ ನಾವು ಖುಷಿಯಿಂದ ಯಾವುದೋ ಅದನ್ನು ಹೇಳುವಾಗ ಅದರ ಗುಣ ಸ್ವಭಾವಗಳನ್ನು ವರ್ಣನೆ ಮಾಡಿ ಹೇಳ್ತಾ ಇರ್ತೇವೆ. ವರ್ಣನೆ ಮಾಡುವಂತಹ ಪದಗಳಿದು. ಓಕೆನಾ, ಹಾಗಾಗಿ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ತುಂಬ ಸಿಂಪಲ್ ಆಗಿದೆ ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ವಿಡಿಯೋನ ಸ್ವಲ್ಪ ಪದೇ ಪದೇ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇನ್ನು ಸಂಖ್ಯಾವಾಚಕ ಅಂತಂದರೆ ನೋಡಿ, ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳನ್ನು ಹೇಳುವಂತಹ ಪದಗಳು. ತುಂಬ ಸುಲಭವಾಗಿದೆ. ಸಂಖ್ಯೆ ಆ ಪದದಲ್ಲೇ ಅರ್ಥ ಆಗಿಬಿಡುತ್ತೆ, ನಮಗೆ ಅರ್ಥ ಮಾಡ್ಕೋಬೇಕು ಕೂಡ. ಓಕೆನಾ, ಫಾರ್ ಎಕ್ಸಾಂಪಲ್ ಒಂದು ಮಾಸ, ಚತುರ್ಮಾಸ, ಕಾಲು ಅಥವಾ ಚಿಟಿಕೆ ನೋಡಿ, ಅಲ್ಲೊಂದು, ಆಮೇಲೆ ದ್ವಿತೀಯ ದರ್ಜೆ, ಬೇರೊಂದು, ಇಲ್ಲೊಂದು, 100 ವರ್ಷಕ್ಕೆ ಒಮ್ಮೆ, ಈ ಥರ ಎಲ್ಲ ನೋಡಿ ಸಂಖ್ಯೆ ಇದೆ ಈ ಪದಗಳಲ್ಲಿ. ಒಂದು ಮಾಸ, ಅಲ್ಲಿ ಒಂದು ತಿಂಗಳು ಅಂತ ಅಂದರೆ ಒಂದು ಅನ್ನೋದು ಸಂಖ್ಯೆ ಇದೆ. ಇದು ಚತುರ್ಮಾಸ ಅಂದರೆ 4 ಅಂತ ಅರ್ಥ. ಚತುರ್ ಅಂದರೆ 4 ತಿಂಗಳಿಗೆ ಒಮ್ಮೆ ಅಂತ. ಇದು ಕಾಲು ಚಿಟಿಕೆ ಅಲ್ವಾ, ಅಲ್ಲಿ ಸಂಖ್ಯೆ ಇದೆ ಅಂದರೆ 1.5 ಅಂತ. ಅಲ್ಲೊಂದು, ಅಲ್ಲಿ ಪ್ಲಸ್ 1, ಅಲ್ಲಿ ಬಿಡಿಸಿ ಬರೆದಾಗ 1 ಅನ್ನೋ ಅಂಕಿ ಬರ್ತದೆ ನಮಗೆ. ದ್ವಿತೀಯ ದರ್ಜೆ, ದ್ವಿತೀಯ ಅಂದರೆ 2 ಅಂತ ಅರ್ಥ. ಬೇರೊಂದು ಬಿಡಿಸಿ ಬರೆದಾಗ ನೋಡ್ರಿ, ಬೇರೆ ಪ್ಲಸ್ 1 ಬೇರೊಂದು, ಅಲ್ಲಿ ಅಲ್ವಾ. ಸೊ ಹಾಗಾಗಿ 1 ಅನ್ನೋದಿದೆ. ಇಲ್ಲೊಂದು, ಇಲ್ಲಿ ಪ್ಲಸ್ 1 ಇಲ್ಲೊಂದು. ಸೊ ಈ ಥರ ಎಲ್ಲ ಇದೆ. ಇನ್ನು 100 ವರ್ಷಕ್ಕೆ ಒಮ್ಮೆ ಅನ್ನುವಂಥದ್ದು, 100 ಅನ್ನುವಂಥದ್ದು ಸಂಖ್ಯೆಯನ್ನು ಹೇಳುವಂತಹ ಪದಗಳು. ಸೊ ಈ ಥರ. ಇನ್ನು ಸಂಖ್ಯೆಯ ವಾಚಕ ಅಂತಂದರೆ ನೋಡಿ, ಸಂಖ್ಯೆಯಿಂದ ಕೂಡಿದಂತಹ ವ್ಯಕ್ತಿ ಅಥವಾ ಸ್ಥಳ ಇರ್ಬೋದು, ವಸ್ತು ಇರ್ಬೋದು, ಅಥವಾ ಈ ಥರ ಪದಗಳಿಗೆ ಅದು ಸಂಖ್ಯೆಯಿಂದ ಕೂಡಿರುತ್ತೆ. ಓಕೆ, ಸಂಖ್ಯೆ ಜೊತೆಗೆ ಇರುವಂತಹ ಪದಗಳು ಸಂಖ್ಯಾವಾಚಕಗಳು. ಸಂಖ್ಯೆಯಿಂದ ಕೂಡಿರ್ತಕ್ಕಂತಹ ಪದಗಳಿಗೆ ಸಂಖ್ಯೆಯ ವಾಚಕ ಅಂತ ಹೇಳ್ತಾರೆ. ಓಕೆ, ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಎರಡನ್ನೂ ಬೇರೆ ಬೇರೆ ನಿಮಗೆ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ. ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ. ನೋಡಿ, ಸಂಖ್ಯೆವಾಚಕ ಅಂದರೆ 1, 2, 3, 4 ಈ ಥರ ಇರುತ್ತೆ. ನೀವು ನೋಡಿದ್ರೆ ಚತುರ್ಮಾಸ ಅಂದರೆ 4 ತಿಂಗಳು ಅಂತ ಅರ್ಥ. ಬಿಡಿಸಿ ಬರೆದಾಗ ಪರಿಪೂರ್ಣವಾಗಿ ಸಿಗುತ್ತೆ ನಮ್ಗೆ ಅಲ್ಲಿ. ಚತುರ್ಮಾಸ ಅಂದರೆ ಚತುರ್ ಪ್ಲಸ್ ಮಾಸ, ಚಾತುರ್ ಪ್ಲಸ್ ಮಾಸ ಅಂದರೆ 4 ತಿಂಗಳುಗಳು. ಬಿಡಿಸಿ ಬರೆದಾಗ ಕರೆಕ್ಟಲ್ಲಿ ಒಂದು ಪದ ಸಿಗುತ್ತೆ ನಮಗೆ. ಈ ಸಂಧಿ ಸಮಾಸಗಳಲ್ಲಿ ಬಿಡಿಸಿ ಬರಿತೀರಿಲ್ಲೋ, ಅವಾಗ ಅದು ಕರೆಕ್ಟ್ 2 ಪದ ಆಗುತ್ತಲ್ಲ. ಹಾಗೆ ನೋಡಿ, ಇಲ್ಲಿ ಕೂಡ ಅಲ್ಲೊಂದು, ಅಲ್ಲಿ ಪ್ಲಸ್ 1, ಬೇರೊಂದು, ಬೇರೆ ಪ್ಲಸ್ 1, ಇಲ್ಲೊಂದು, ಇಲ್ಲಿ ಪ್ಲಸ್ 1, ಈ ಥರ ನೆನಪಿಟ್ಕೊಳ್ಳಿ. ಇದು ಭಾಳ ಇದೊಂದು ನಿಮಗೆ ಟ್ರಿಕ್ಕು ನೆನಪಿಟ್ಕೊಳ್ಳಿಕ್ಕೆ. ಈ ಥರ ಬಿಡಿಸಿ ಬರೆದಾಗ ಪರಿಪೂರ್ಣ 2 ವಾಕ್ಯಗಳು ಬರುತ್ತೆ. ಅಲ್ಲಿ ಸಂಖ್ಯೆ ಇರುತ್ತೆ ಒಂದು ಕಡೆ ಅದು ಇರುತ್ತೆ. ಓಕೆ, ಇದು ನಿಮಗೆ ಗೊತ್ತಿರಲಿ. ಸಂಖ್ಯೆಯ ವಾಚಕ ಅಂತಂದರೆ 1ನೆಯ ತರಗತಿ. 1ನೆಯ ನೋಡಿ, 1ನೆಯ ಅನ್ನೋ ಪದಕ್ಕೆ ಬಿಡಿಸಿ ಬರೋಕ್ಕೆ ಆಗುತ್ತಾ ನಿಮಗೆ? 1ನೇಯ ಅಂತ ಇಲ್ಲ. ಈ ಥರ ಅರ್ಥ ಮಾಡ್ಕೊಳ್ಳಿ. 1ನೆಯ, 4ನೆಯ, 10ನೆಯ. ಓಕೆ, ಸೊ ಈ ಥರ ಪದಗಳು ಬಂದರೆ ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ತಿಳ್ಕೊಬೇಕು. ಬಿಡಿಸಿ ಬರೀಲಿಕ್ಕೂ ಕೂಡ ಬರಲ್ಲ ಅದು. ಓಕೆ, ಸಂಖ್ಯೆ ಅದರಲ್ಲಿ ಇರುತ್ತೆ. ಆಯಿತಾ? ಸೊ ಆ ಥರ. ಇನ್ನು ಪರಿಮಾಣವಾಚಕ ಅಂತ. ಓಕೆ, 5ನೆಯ ಭಾಗ
ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನು ತಿಳಿಸುವಂತಹ ಪದಗಳನ್ನು ಪರಿಮಾಣವಾಚಕ ನಾಮಪದಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಷ್ಟು, ಇಷ್ಟು, ಎನಿತು, ಇನಿತು, ಓಕೆ, ಹೆಚ್ಚು, ಕೆಲವು, ಹಲವು, ಓಕೆ, ಗುಡ್ಡದಷ್ಟು, ಸ್ವಲ್ಪ, ಆನೆಯಷ್ಟು ದೂರ, ಅಲ್ಪ, ಊರುಗಳು, ಅಷ್ಟು ದೂರ. ಸೊ ಈ ಥರ ಎಲ್ಲ ಪರಿಮಾಣವನ್ನು ಹೇಳುವಂಥದ್ದು. ಓಕೆ, ಇನ್ನು 6ನೆಯದ್ದು ಪ್ರಕಾರವಾಚಕಗಳು. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂತಹ ಪದಗಳಿದು. ಓಕೆನಾ. ಫಾರ್ ಎಕ್ಸಾಂಪಲ್, ಅಂಥದ್ದು, ಇಂಥದ್ದು, ಇಂಥವನು, ಅಂಥವನು, ಎಂಥವನು, ಎಂತಹ ಅನ್ನುವಂಥದ್ದು ಅಂದರೆ ಪ್ರಕಾರವಾಚಕ. ಎಂಥದ್ದು, ಯಾವ ಪ್ರಕಾರದಲ್ಲಿ ಹೇಳ್ತಿದ್ದೀಯಾ ನೀನು, ಅರ್ಥ ಆಗ್ತಿಲ್ಲ, ಸೊ ಯಾವ ಥರದಲ್ಲಿ ಹೇಳ್ತಿದ್ದೀಯಾ, ಸೊ ಈ ಥರ ಹೇಳ್ತಾರಲ್ಲ, ಅಂಥದ್ದು, ಇಂಥದ್ದು ಅಂತ, ಸೊ ಆ ಥರ ಹೇಳುವಂತಹ ಪದಗಳು. ಇನ್ನು ಪರಿಮಾಣವಾಚಕ ಅಂತೂ ನಿಮಗೆ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡಿ. ಪರಿಮಾಣ ಅಂದರೆ ಅಷ್ಟು, ಇಷ್ಟು, ಸ್ವಲ್ಪ ಅಂತ ಈ ಥರ ನಾವು ಹೇಳ್ತೀವಿ. ಅಂದರೆ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಮೆಜರ್ಮೆಂಟ್ ಹೇಳಲ್ಲ. ಅಷ್ಟು ಹಾಕು, ಇಷ್ಟು, ಸ್ವಲ್ಪ ಅಂತ ಈ ಥರ ಎಲ್ಲ ಹೇಳುವಂತಹ ಪದಗಳನ್ನು ಪರಿಮಾಣವಾಚಕ ಅಂತ ಹೇಳ್ತೇವೆ ನಾವು. ಅಜ್ಮಾಸಲ್ಲಿ ಹೇಳುವಂಥದ್ದು ತೂಕವನ್ನು. ಓಕೆ, ಅಂದರೆ ಇಷ್ಟೇ ಅಂತ ಹೇಳೋ ಹಾಗಿಲ್ಲ, ಅಷ್ಟು, ಇಷ್ಟು, ಸ್ವಲ್ಪ, ಈ ಥರ ಹೇಳುವಂಥದ್ದು. ಓಕೆ, ಇನ್ನು ದಿಗ್ವಾಚಕಗಳು ಅಂದರೆ ದಿಕ್ಕನ್ನು ಸೂಚಿಸುವಂತಹ ಪದಗಳು. ಅದು ಪದದಲ್ಲೇ ಇದೆ ನಿಮಗೆ. ದಿಕ್ಕನ್ನು ಹೇಳುವಂತಹ ಪದಗಳಿಗೆ ದಿಗ್ವಾಚಕಗಳು ಅಂತ ಹೇಳ್ತೇವೆ. ಮೂಡನ, ಪಡುವನ, ತೆಂಕಣ, ಬಡಗನ, ಓಕೆ, ಸಂಕಣ, ಕೊಂಗಣ ಮತ್ತು ವಂಕಣ, ಕೊಂಕಣ, ಇವೆಲ್ಲ ದಿಕ್ಕುಗಳಿದು. ಅಂದರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಇರ್ಬೋದು, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ, ಈ ಥರ ಈ ಪದಗಳನ್ನು ಸೂಚಿಸುವಂತಹ ಪದಗಳು. ನಿಮಗೆ ಇವು ಸಂಸ್ಕೃತದಲ್ಲೂ ಏನಂತಾರೆ ಅನ್ನೋದು ಗೊತ್ತಿರಬೇಕು. ಅವರು ನಿಮಗೆ ಸಂಸ್ಕೃತದಲ್ಲೂ ಕೂಡ ಕೇಳ್ಬೋದು. ಹಾಗಾಗಿ ಯಾವುದಕ್ಕೆ ಏನು ಹೇಳ್ತಾರೆ, ಮೂಡನ ಅಂದ್ರೇನು, ಪಡುವನ ಅಂದ್ರೇನು, ಬಡಗನ ಅಂದ್ರೇನು, ತೆಂಕನ ಅಂದ್ರೇನು ಅಂತ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಬಟ್ ಇವು ಉಪದಿಕ್ಕುಗಳು ಅಂತದಾವಲ್ಲ 4, ಅಂದರೆ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಅಂತ. ಸೊ ಇವುಗಳಿಗೂ ಕೂಡ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ ಅಂತ ನೀವು ಕಲಿಬೇಕಾಗ್ತದೆ. ಓಕೆ, ಹಾಗಾಗಿ ಸ್ವಲ್ಪ ನೋಡಿ, ಪದೇ ಪದೇ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆ, ಬರತ್ತೆಗಿರಿ, ನೆನಪುಳಿತದೆ. ಇನ್ನು ಭಾವನಾಮವಾಚಕಗಳು ಅಂತ ಬರುತ್ತೆ. ವ್ಯಕ್ತಿಗಳ, ವಸ್ತುಗಳ ಗುಣ, ಸ್ವಭಾವ, ರೀತಿ, ಕ್ರಿಯೆ ಮೊದಲಾದಂತಹ ಭಾವನೆಗಳನ್ನು ಮನಸ್ಸಿಗೆ ತಿಳಿಸುವಂತಹ ಪದಗಳಿದು. ಉದಾಹರಣೆಗೆ, ನೋಡು, ನೋಟ, ಆಡು, ಆಟ, ಓದು, ಓಟ, ನಡೆಯ, ನಡತೆ, ಮಾಡು, ಮಾಟ, ಕಾಡು, ಕಾಟ, ಬೀಳು, ಬಿಳುಪು, ಹಿರಿಯ, ಕಿರಿಯ, ದೊಡ್ಡ, ದೊಡ್ಡತನ, ಬ್ರಾಹ್ಮಣ, ಬ್ರಾಹ್ಮಣಿಕ ಅಲ್ವಾ. ಸೊ ಈ ಥರ. ಇನ್ನು ಸರ್ವನಾಮಗಳು ಅಂತಂದರೆ ನೋಡಿ, ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ. ಓಕೆ, ಸರ್ವನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ, ನಾನು, ನೀನು, ನಾವು, ನೀವು, ನಿನಗೆ, ನಿಮಗೆ, ಅವರಿಗೆ, ಅವರು, ಇವರು, ಅವನು, ಅವಳು, ನಮಗೆ, ತಾನು, ತಾವು, ಅದು, ಇದು, ಸೊ ಈ ಥರ ಇತ್ಯಾದಿ. ಓಕೆನಾ. ಸೊ ಈ ಥರ ನಾವು ಪದಗಳಿಗೆ ಸರ್ವನಾಮಗಳು ಅಂತ ಕರಿತೀವಿ. ಓಕೆನಾ. ಹಾಗಾಗಿ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ. ಬಹಳ ಸುಲಭವಾಗಿದೆ. ಸರ್ವನಾಮಗಳಲ್ಲಿ ಈಗ ಇಲ್ಲಿವರೆಗೂ ನೀವು ಸರ್ವನಾಮ ಅಲ್ಲ, ನಾಮಪದಗಳಲ್ಲಿ ಓಕೆ ಲಿಂಗಗಳನ್ನು ನೋಡಿದ್ರಿ. ಓಕೆ, ಲಿಂಗಗಳಲ್ಲಿ ವಿಧಗಳನ್ನ ನೋಡಿದ್ರಿ. ಅಂಕಿತ ನಾಮ, ಅನ್ವರ್ಥ ನಾಮ, ರೂಢನಾಮಗಳನ್ನ ನೋಡಿದ್ರಿ. ಓಕೆ, ಲಿಂಗಗಳ ವಿಧಗಳನ್ನ ನೋಡಿದ್ರಿ, ಎಕ್ಸಾಂಪಲ್ಸ್ಗಳನ್ನ ನೋಡಿದ್ರಿ. ಜೊತೆಗೆ ನಾಮಪದಗಳು ಅವುಗಳ ವಿಧಗಳನ್ನು ನೋಡಿದ್ರಿ, 9 ವಿಧಗಳು. ಓಕೆ, ಸರ್ವನಾಮದವರೆಗೂ. ಓಕೆ, ಭಾವಸೂಚಕ ಇರ್ಬೋದು, ಎಲ್ಲವೂ ಬಹಳ ಇಂಪಾರ್ಟೆಂಟ್. ಸಂಖ್ಯೆಯ ವಾಚಕ, ಸಂಖ್ಯಾವಾಚಕ, ಗುಣವಾಚಕ, ಓಕೆ, ಪರಿಮಾಣವಾಚಕ, ಪ್ರಕಾರವಾಚಕ ನಾಮಪದಗಳು. ಓಕೆ, ಇವು 9 ನಾಮಪದಗಳು ಬಹಳ ಮುಖ್ಯವಾಗಿ ಇರ್ತದೆ ಡಿಯರ್ ಫ್ರೆಂಡ್ಸ್. ಓಕೆ, ಹಾಗಾಗಿ ದಯವಿಟ್ಟು ನೋಡಿ, ಮತ್ತೆ ನೋಡಿ ವಿಡಿಯೋನ, ಖಂಡಿತ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ. ಓಕೆ, ಇದ್ರ ಹಿಂದಿನ ವಿಡಿಯೋದಲ್ಲಿ ಸ್ವರಗಳು, ವ್ಯಂಜನಗಳು ಬಗ್ಗೆ ಕ್ಲಾಸಸ್ನ ಮಾಡಿದ್ದೀವಿ, ನೋಡ್ತಾ ಇರಿ. ಓಕೆನಾ.
ಸೊ ನೋಡಿ ನೆಕ್ಸ್ಟು ಈಗ ಸರ್ವನಾಮ ಪದದ ವಿಧಗಳನ್ನಷ್ಟೇ ನೋಡ್ಕೊಳ್ಳೋಣ. ಈಗ ನೀವು ಸರ್ವನಾಮ ಅಂದರೆ ಏನಂತ ನೋಡಿದ್ರಿ, ನಾನು, ನೀನು, ನೀವು, ಅವರಿಗೆ, ನಮಗೆ, ಸೊ ಈ ಥರ ಎಲ್ಲ ಸರ್ವನಾಮಗಳನ್ನ ನೋಡಿದ್ರಿ. ಈ ಸರ್ವನಾಮಗಳಲ್ಲಿ ಮತ್ತೆ ವಿಧಗಳನ್ನು ಮಾಡ್ತಾರೆ, ಭಾಗಗಳನ್ನು ನೋಡಿ. ಅದರಲ್ಲಿ ಒಂದನೇದು ಪುರುಷಾರ್ಥಕ ಸರ್ವನಾಮ. ವ್ಯಕ್ತಿ ಮತ್ತು ವಸ್ತುವಿನ ಉಪಯೋಗಕ್ಕಾಗಿ ಇಟ್ಟಂತಹ ಪದಗಳು ಅಂದರೆ ಅವರು, ಅವಳು, ಅವನು, ಇದು ಪುರುಷಾರ್ಥಕ ಸರ್ವನಾಮ. ಇವುಗಳಲ್ಲಿ ಮತ್ತೆ 3 ಭಾಗ ಮಾಡ್ತಾರೆ. ಸರ್ವನಾಮ ಪದಗಳಲ್ಲಿ ಈ ನೋಡಿ ಮತ್ತೆ 3 ಭಾಗ ಮಾಡ್ತಾರೆ. ಪುರುಷಾರ್ಥಕ ಸರ್ವನಾಮ ಇದರಲ್ಲಿ 3 ಭಾಗ ನೋಡಿ. ಅದರಲ್ಲಿ ಉತ್ತಮ ಪುರುಷಾರ್ಥಕ ಸರ್ವನಾಮ, ಉತ್ತಮ, ಮಧ್ಯಮ ಅಂತ ಈ ಥರ ಮಾಡ್ತಾರೆ ನೋಡಿ. ಮಾತನಾಡುವ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಸರ್ವನಾಮಗಳನ್ನು ನಾವಿಲ್ಲಿ ನೋಡ್ತೀವಿ. ಮತ್ತು ಇವುಗಳಲ್ಲಿ 3 ಭಾಗ. ಅದರಲ್ಲಿ ಸರ್ವನಾಮ ಏಕವಚನ, ಬಹುವಚನ. ಅಂದರೆ ನಾನು, ನಾವು ಅನ್ನುವಂಥದ್ದು ಉತ್ತಮ ಪುರುಷದಲ್ಲಿ ಬರ್ತಕ್ಕಂಥದ್ದು. ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಅಂತಂದರೆ ನಾನು ಮತ್ತು ನಾವು. ಮತ್ತು ನನ್ನಿಂದ, ನಮ್ಮ, ನಮ್ಮಲ್ಲಿ, ನಮಗಾಗಿ, ನಮಗೋಸ್ಕರ, ನಮ್ಮಿಂದಲೇ, ನಮ್ಮ, ನಮ್ಮನ್ನು, ಓಕೆ, ನಮ್ಮಿಂದಲೇ. ಸೊ ಈ ಥರ ಪದಗಳೆಲ್ಲ ಉತ್ತಮ ಪುರುಷ ಸರ್ವನಾಮಗಳಲ್ಲಿ ಬರುವಂಥದ್ದು ಪುರುಷಾರ್ಥಕದಲ್ಲಿ. ಓಕೆ, ಉತ್ತಮ ಪುರುಷಾರ್ಥಕ ಸರ್ವನಾಮಕ್ಕೆ ಇವೆಲ್ಲ ಉದಾಹರಣೆ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಬಹಳ ಈಸಿ ಇದೆ, ಬಹಳಷ್ಟು ಈಸಿ ಇದೆ. ಓಕೆ, ಗಮನ ಕೊಟ್ಟು ಕೇಳಿ, ಹಾಗೆ ಪದೇ ಪದೇ ಕೇಳಿ, ಖಂಡಿತ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ. ಓಕೆ, ಸೊ ಸರ್ವನಾಮಗಳು ಇದರಲ್ಲಿ ಇದೆ, ಇನ್ನೂ ಇದೆ. ಓಕೆ, ನೋಡಿದ್ರಿ ಅಲ್ವಾ? ಸೊ ಇವುಗಳನ್ನ ಪಾಯಿಂಟೌಟ್ ಮಾಡಿಟ್ಕೊಳ್ಳಿ. ಶಾರ್ಟ್ ನೋಟ್ ಮಾಡ್ತಿದ್ರೆ ಶಾರ್ಟ್ ನೋಟ್ ಮಾಡಿಟ್ಕೊಳ್ಳಿ. ಪದೇ ಪದೇ ಓದೋದ್ರಿಂದ ನಾಟ್ ಓನ್ಲಿ ಓದೋದು, ಓಕೆ, ಬರೆದು ತೆಗಿಬೇಕು. ಖಂಡಿತ ನೆನಪು ಉಳಿತದೆ. ಓಕೆ, ಪ್ರಾಕ್ಟೀಸ್ ಮಾಡಿ. ತುಂಬ ಈಸಿ ಇದೆ. ಕೇಳೋವಾಗ ಈಸಿ ಅನಿಸುತ್ತೆ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಅವುಗಳ ಸೂತ್ರಗಳನ್ನ ನೆನಪಿಟ್ಕೊಂಬಿಡಿ ಸಾಕು ನೀವು. ಅಂದರೆ ಈ ಥರ ಇವಾಗ ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ ನೋಡಿ. ಸಂಖ್ಯೆಯ ವಾಚಕ ಪದಗಳನ್ನು ಬಿಡಿಸಿ ಬರಿಬೋದು, ಆದರೆ ಸಂಖ್ಯೆಯ ವಾಚಕ ಪದಗಳನ್ನು ಬಿಡಿಸಿ ಬರೆಯೋಕ್ಕಾಗಲ್ಲ. ಸಂಖ್ಯೆಯಿಂದನೇ ಆ ಪದ ಕೂಡಿರುತ್ತೆ, ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಟ್ರಿಕ್ಗಳನ್ನ ನೀವು ನೆನಪಿಟ್ಕೋಬೇಕು. ಎರಡನೇದು ನೋಡಿ, ಮಧ್ಯಮ ಪುರುಷ ಸರ್ವನಾಮ ಅಂತ ಇದೆ. ಇಲ್ಲಿ ನೋಡಿ, ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅವರನ್ನು ಕುರಿತು ಹೇಳುವಂತಹ ಪದಗಳನ್ನು ನಾವು ಮಧ್ಯಮ ಪುರುಷ ಅಂತ ಹೇಳ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ಮಧ್ಯಮ ಪುರುಷ ಸರ್ವನಾಮ ಇರ್ತದೆ. ಏಕವಚನ, ಬಹುವಚನ ಯಾವುದಾಗುತ್ತೆ? ನೀನು, ನೀವು. ಎಕ್ಸಾಂಪಲ್, ನೀನು, ನಿಮ್ಮಿಂದ, ನಿಮಗಾಗಿ, ನಿಮ್ಮಿಂದಲೇ, ನಿಮಗೋಸ್ಕರ, ನಿಮ್ಮ. ಸೊ ಈ ಥರ ಎಲ್ಲ ಪದಗಳು ಮಧ್ಯಮ ಪುರುಷದಲ್ಲಿ ಬರುತ್ತೆ. ಉತ್ತಮ ಪುರುಷದಲ್ಲಿ ನಾನು, ನಾನು, ನಾನು ಅಂಥದ್ದು ಬಂದರೆ ನೀನು, 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 ನೀನು ಅನ್ನುವಂಥದ್ದು ಮಧ್ಯಮ ಪುರುಷದಲ್ಲಿ ಬರ್ತದೆ. ಇನ್ನು ಅನ್ಯ ಪುರುಷ ಅಥವಾ ಅನ್ಯ ಪುರುಷಾರ್ಥಕ ಸರ್ವನಾಮಗಳು ಅಂತಂದರೆ ನೋಡಿ, ನಮ್ಮನ್ನು ಕುರಿತು ಅಥವಾ ಯಾರೊಡನೆಯೋ ಮಾತನಾಡ್ತಾ ಇರ್ತೇವೋ ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನ ಕುರಿತು ಹೇಳುವಂತಹ ಪದಗಳಿಗೆ ನಾವು ಅನ್ಯ ಸರ್ವನಾಮಗಳು ಅಥವಾ ಪುರುಷ ಸರ್ವನಾಮಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅವನು, ಅವಳು, ಅವರು, ಅದು, ಓಕೆ, ಇದು ಅಂತ ಬೇರೆಯವ್ರ ಬಗ್ಗೆ ಅಥವಾ ಬೇರೆ ವಸ್ತು ಬಗ್ಗೆ, ಬೇರೆ ಸ್ಥಳಗಳ ಬಗ್ಗೆ ನಾವು ಈ ಥರ ಮಾತಾಡ್ತಾ ಇರ್ತೇವೆ. ಸೊ ಆ ಥರ ಪದಗಳು ನಮಗೆ ಅನ್ಯ ಅಥವಾ ಅನ್ಯ ಪುರುಷ ಸರ್ವನಾಮಗಳಲ್ಲಿ ಬರ್ತದೆ. ಓಕೆ, ಹಾಗಾಗಿ ತುಂಬ ಈಸಿ ಇದೆ. ಓಕೆ, ನೆನ್ಪಿಟ್ಕೊಳ್ಳಿ. ಇನ್ನು ಇದರಲ್ಲಿ ಓಕೆ 3 ಭಾಗ ಮಾಡುತ್ತಾರೆ ಅಂತ ನಾನು ಹೇಳಿದ್ದೆ. ಇನ್ನು ಮಧ್ಯಮ ಪುರುಷ ನೋಡಿದ್ರಿ, ಉತ್ತಮ ಪುರುಷ ನೋಡಿದ್ರಿ. ಓಕೆ, ಬಹಳ ಇಂಪಾರ್ಟೆಂಟ್. ಓಕೆ, ಎಲ್ಲನೂ ಬರೆದಿಟ್ಕೊಳ್ಳಿ. ಸರ್ವನಾಮಗಳು, ಲಿಂಗಗಳು, ಸರ್ವನಾಮಗಳ ವಿಧಗಳು ಇರ್ಬೋದು. ಓಕೆ, ಈ ಬಹಳ ಮುಖ್ಯವಾದಂಥ ನೋಟ್ಸ್ಗಳಿದೆಲ್ಲ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ಅಂತ. ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದ ಸರ್ವನಾಮಗಳಲ್ಲಿ ಲಿಂಗ ಭೇದ ಇರೋದಿಲ್ಲ. ಆದರೆ ಅನ್ಯ ಪ್ರಥಮ ಪುರುಷ ಸರ್ವನಾಮದಲ್ಲಿ ಲಿಂಗ ಭೇದ ಇರ್ತದೆ. ವೆರಿ ಇಂಪಾರ್ಟೆಂಟ್ ಇದು. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟು, ನೆನಪಿಡಿ.
ಇನ್ನು ನೆಕ್ಸ್ಟ್ ಬರೋದು ಪ್ರಶ್ನಾರ್ಥಕ ಸರ್ವನಾಮಗಳು ಬರುತ್ತೆ. ಇದು ತುಂಬ ಈಸಿ, ಪ್ರಶ್ನೆಯಿಂದ ಶುರುವಾಗುವಂತಹ ಪದಗಳಿದೆಲ್ಲ ನೋಡಿ. ಯಾರು, ಯಾವಾಗ, ಏಕೆ, ಎಲ್ಲಿ, ಹೇಗೆ, ಯಾವುದು. ಸೊ ಈ ಥರ ಎಲ್ಲ ಬರುತ್ತೆ ಇತ್ಯಾದಿ. ಓಕೆ. ಇನ್ನು ಆತ್ಮಾರ್ಥಕ ಸರ್ವನಾಮಗಳು ಅಂತಂದರೆ ಮಾತನಾಡುವವರು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳು ಅಂತ ಅರ್ಥ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ತಾನು, ತಾವು, ತಮಗೆ, ತಮ್ಮ ಇತ್ಯಾದಿ. ಆತ್ಮ ಪ್ರಶಂಸೆಗೋಸ್ಕರ ಅಂದರೆ ಯಾರನ್ನೋ ಒಬ್ಬರನ್ನ ಹೊಗಳಿದ್ರೆ ಅಥವಾ ಒಬ್ಬರನ್ನ ಬೈಯಿದ್ರೆ ಒಬ್ಬೊಬ್ಬರಿಗೆ ತುಂಬ ಖುಷಿ ಆಗ್ತಿರ್ತದೆ. ಓಕೆ. ಆತ್ಮ ಪ್ರಶಂಸೆ ಅಥವಾ ತಮ್ಮನ್ನು ತಾವು ಹೊಗಳ್ಕೊಳ್ಳೋದು ಅಂತ ಅರ್ಥ ಆದಾಗ ಅದು ಆತ್ಮ ಪ್ರಶಂಸೆ ಅಂತ ಒಬ್ಬೊಬ್ಬರು ಒಳಗೆ ಖುಷಿ ಪಡ್ತಿರ್ತಾರೆ ನೋಡಿ. ಆತ್ಮಾರ್ಥಕ ಸರ್ವನಾಮಗಳು ಅಂತಂದರೆ ಮಾತನಾಡುವವರು ತಮ್ಮನ್ನು ಅಥವಾ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆ ಮಾಡ್ಕೊಳ್ಳಿಕ್ಕೋಸ್ಕರ ಬಳಸುವಂತಹ ಪದಗಳು. ತಾನು, ತಾವು, ತಮಗೆ, ತಮ್ಮಿಂದ, ತಮ್ಮಿಂದಲೇ, ತಮಗೋಸ್ಕರ, ತಮಗಾಗಿ, ತಮ್ಮ ಅಂತ ಈ ಥರ ಪದಗಳು. ಓಕೆ. ಆತ್ಮ ಪ್ರಶಂಸೆಗೋಸ್ಕರ ಈ ಥರ ಪದಗಳನ್ನ ಬಳಸ್ತಾರೆ. ಓಕೆ. ಐ ಹೋಪ್ ಸೊ ನಿಮಗೆ ಖಂಡಿತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ. ಅರ್ಥ ಆಗ್ತದೆ ಅಲ್ವಾ? ನೆಕ್ಸ್ಟ್ ನೋಡಿ, ನಿರ್ದೇಶನಾತ್ಮಕ ಸರ್ವನಾಮ ಅಂತಂದರೆ ನೋಡಿ, ವ್ಯಕ್ತಿ, ವಸ್ತು, ಸ್ಥಳಗಳನ್ನು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ನಿರ್ದೇಶನ ಮಾಡುವಂತಹ ಪದಗಳು. ಓಕೆ. ಅವು ಸರ್ವನಾಮಗಳು, ನಿರ್ದೇಶನಾತ್ಮಕ ಸರ್ವನಾಮಗಳಾಗಿರುತ್ತೆ. ಉದಾಹರಣೆಗೆ ಆತ, ಈಕೆ, ಆತ, ಅಲ್ಲಿ, ಅದು, ಇದು, ಕೆಳಗೆ, ಇವನು, ಅವಳು, ಮತ್ತು ಆ ಕಟ್ಟಡ ನನ್ನದು, ಅದು ಒಳ್ಳೆಯದು, ಈತ ಒಳ್ಳೆಯವನು, ಅದು ಚೆನ್ನಾಗಿದೆ. ಓಕೆ. ಸೊ ಈ ಥರ ಬೇರೆ ಬೇರೆ ಪದಗಳು ಬರುತ್ತೆ. ಸೊ ಇವುಗಳನ್ನ ನಾವೇನು ಮಾಡ್ತೀವಿ, ನಿರ್ದೇಶನಾತ್ಮಕ ಸರ್ವನಾಮಗಳು ಅಂತ ಕರಿತೀವಿ. ಓಕೆ. ನಿಮಗೆ ಸರ್ವನಾಮಗಳಲ್ಲಿ ಕೂಡ ಎಷ್ಟು ವಿಧ ಇದೆ ಅಂತ ಕೇಳ್ಬೋದು, ಅಥವಾ ಯಾವುದು ಅಂತ ಕೇಳ್ಬೋದು, ಅಥವಾ ವಿಧಗಳ ಹೆಸರನ್ನು ಕೊಟ್ಟು ಯಾವುದೋ ಒಂದು ವಿಧದ ಹೆಸರು ಕೊಟ್ಟು ಇದು ಯಾವುದರ ಭಾಗವಾಗಿದೆ ಅಥವಾ ವಿಭಾಗವಾಗಿದೆ ಅಂತ ಏನೋ ಕೇಳ್ಬೋದು. ಓಕೆ. ಸೊ ಲಿಂಗಗಳಿರ್ಬೋದು, ವಚನಗಳಿರ್ಬೋದು, ಅದು ಎಷ್ಟಿದೆ. ಓಕೆ. ಸೊ ಪದಗಳನ್ನ ಕೊಟ್ಟು ಕೂಡ ಕೇಳ್ಬೋದು, ಇದು ಯಾವ ಸರ್ವನಾಮ ಆಗುತ್ತೆ ಅಂತ. ನಾನು, ನೀನು, ತಾನು ಅಂತ. ಓಕೆ. ಸೊ ಈ ಥರ ಎಲ್ಲ ಇರುತ್ತೆ. ದಯವಿಟ್ಟು ನೋಡಿ, ಪದೇ ಪದೇ ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಮಿಸ್ ಆಗದೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಓಕೆ. ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯವಾಗಲಿ ಅಂತ ಹೇಳ್ತಾ, ಓಕೆ. ಮತ್ತು ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ಓಕೆ ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಆ್ಯಂಡ್ ವಾಚಿಂಗ್ ಅವರ್ ವಿಡಿಯೋಸ್. ಓಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದುವರಿದ ಭಾಗದಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.